ಸಾಕಣ. ಇಷ್ಟು ಚೆನ್ನಾಗಿ ನಂದೇ ದೃಷ್ಟಿ ಬೀಳೋದರ ರೆಡಿಯಾಗಿ ಬಂದಿರೋ ಎಲ್ಲ ಹೆಣ್ಮಕ್ಳಿಗೆ, ಹಾಗೆ ಅವ್ರಿಗೆ ಕಾಳ ಕರ್ಕೊಂಡಿರೋ ಎಲ್ಲ ನಮ್ಮ ಹುಡುಗರು ಪುನೀತಣ್ಣ ಈ ವೇದಿಕೆ ಮೇಲೆ. ಸೊ ನಮಸ್ಕಾರ ಎಲ್ರಿಗೂ, ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಎಲ್ಲರೂ ಹೇಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಅನ್ಕೊತೀನಿ. ಹಾಗೆ ನಾವು ಕೂಡ ಸೂಪರಾಗಿದ್ದೀವಿ. ಸೊ ಇವತ್ತಿನ ಪ್ಲ್ಯಾನ್ ಏನಂದರೆ, ನಮ್ಮ ಕಾಲೇಜಲ್ಲಿ ಈವೆಂಟ್ ನಡೀತೈತಪ್ಪ. ಸೊ ನಾನು ಯಾವ ಕಾಲೇಜು ಏನು ಅಂತ ಅಂದ್ಬಿಟ್ಟು ನಿಮಗೆ ಲಾಸ್ಟ್ ವೀಡಿಯೋನಲ್ಲೇ ಗೊತ್ತಿರುತ್ತೆ, ಅಂದರೆ ನನ್ನ ಇಂಟ್ರೊಡಕ್ಷನ್ ವೀಡಿಯೋನಲ್ಲಿ. ಸೊ ಇದ್ದೇ ಗುರು ನಮ್ಮ ಗಾಡಿ R15. ಲಾಸ್ಟ್ ವೀಡಿಯೋನಲ್ಲೂ ನಿಮಗೆ ತೋರಿಸಿರ್ತೀನಿ ಅನಿಸುತ್ತೆ. ಅದು ಫಸ್ಟ್ ವೀಡಿಯೋ ಇಂಟ್ರೊಡಕ್ಷನ್ ವೀಡಿಯೋನಲ್ಲಿ ನಾನು ಯಾವ ಕಾಲೇಜೋ ಏನು ಅಂತ ಹೇಳಿದ್ದು. ಸೆಕೆಂಡ್ ವೀಡಿಯೋನಲ್ಲಿ ನಮ್ಮ ಗಾಡಿ ಡೀಟೇಲ್ಸ್ ಎಲ್ಲ ತೋರಿಸಿದ್ದೀನಿ. ಸೊ ನಿನ್ನೆ ನಮ್ಮ ಮನೆಯಿಂದ ಕಾಲೇಜ್ಗೆ ಏನೊಂದು 3 ಕಿಲೋಮೀಟರ್ಸ್ ಅಷ್ಟೇ. ಆಲ್ರೆಡಿ ಟೈಮ್ ನೋಡಿರಿ 4 ಗಂಟೆ ಆಗೋಗಿದೆ. ಬಾಯ್ಸ್ ಎಲ್ಲ ಬಂದಿರ್ತಾರೆ, ನಾನೇ ಲೇಟು. ಹೇಳ್ಬೇಕಾದ್ರೆ ನಮ್ಮ ಗ್ರೂಪಲ್ಲಿ ನನ್ನಷ್ಟು ಲೇಟ್ ಲದ್ಯಕ್ಕೆ ಯಾರೂ ಇಲ್ಲ ಗುರು. ಇಂಥ ಟೈಮಿಗೆ ಬರ್ರಿ ಅಂದ್ಬಿಟ್ಟು ನಾನೇ ಹೇಳ್ತೀನಿ. ನನ್ನನ್ನು ಬಿಟ್ಟು ಎಲ್ಲ ಬೇಗ ಹೋಗ್ತಾರೆ. ಅದಕ್ಕೆ ನಮ್ಮ ಗ್ರೂಪ್ ಅವರು ನನ್ನನ್ನು ಬೇಗ ಬಪ್ಪ ಅಂತ ಕರೆಯೋದು. ಈಗ ಆಲ್ರೆಡಿ ನೋಡಿರಿ ಎಲ್ಲ ಕಾಲೇಜ್ ಹತ್ರ ವೆಯ್ಟ್ ಮಾಡ್ತಾರೆ, ಯಾರೂ ಇನ್ನೂ ಒಳಗಡೆ ಹೋಗಿಲ್ಲ. ನಾನು ಇನ್ನೂ ಮನೆ ಹತ್ರನೇ ಇದ್ದೀನಿ. ಸೊ ಈಗ ಫಸ್ಟು ಎಲ್ಲಿ ಅಂದರೆ ರಾಹುಲ್ ಮನೆ ಹತ್ರ ಹೋಗ್ಬಿಟ್ಟು, ರಾಹುಲ್ ಅಂದರೆ ಅವ್ನು ನಮ್ಮ ಕ್ಲಾಸ್ ಬಿಟ್ಟು ನೀವು ಯಾರೂ ನನ್ನ ಗ್ರೂಪ್ನ ನೋಡಿಲ್ಲ ಅನ್ಕೊತೀನಿ. ಇವತ್ತು ಇಂಟ್ರೊಡಕ್ಷನ್ ಕೊಡ್ತೀನಿ ಬರ್ರಿ, ಯಾರ್ಯಾರೆಲ್ಲ ನಮ್ಮ ಗ್ರೂಪಲ್ಲಿ ಇದ್ದಾರೆ ಅಂದ್ಬಿಟ್ಟು. ಸೊ ನಮ್ಮ ಗ್ರೂಪ್ ಥರ ಯೂನೀಕ್ ಆಗಿದೆ ಗುರು, ಮಸ್ತ್ ಅನ್ಕೊ ನಮ್ಮ ಗ್ರೂಪ್ ಮಾತ್ರ. ಏನೆಲ್ಲ ಒಂದೊಂದು, ಅದರಲ್ಲೂ ಪುನೀತ್ ಅಂತ ಒಬ್ಬ ಇದ್ದಾನೆ, ಎಕ್ಸ್ಟ್ರಾಡಿನರಿ. ಎಲ್ಲೇ ಟ್ರಿಪ್ಪಿಗೆ ಹೋದ್ರೂ ಸೈಕು ಮಾತ್ರ, ಒಂದು ಚೂರು ಬೋರ್ ಇಡ್ಸಲ್ಲ ಅಣ್ಣ ಅವನು. ಸೊ ಈಗ ಫಸ್ಟು ನಾನು ಕಾಲೇಜ್ ಕಡೆ ಹೋಗ್ತಿರೋದು ಫಸ್ಟು ನಮ್ಮ ರಾಹುಲ್ ಅವ್ರ ಮನೆ ಹತ್ರ. ಅಲ್ಲಿಂದ ಗಾಡಿ ನಿಲ್ಲಿಸ್ಬಿಟ್ಟು ಅಣ್ಣ ಹೆಂಗೆ ಹೇಳ್ತಾನೆ ಅದ್ರ ಮೇಲೆ ಡಿಪೆಂಡು. ಅವನು ಟೂ ವೀಲರ್ ಅಂದರೆ ಟೂ ವೀಲರಲ್ಲಿ ಹೋಗೋದು, ಇಲ್ಲಾಂದರೆ ಕಾರಲ್ಲಿ ಹೋಗೋದು. ಫೆಸ್ಟ್ ಅಲ್ಲ, ಸ್ವಲ್ಪ ಗ್ರ್ಯಾಂಡಾಗಿ ಎಂಟ್ರಿ ಕೊಡೋಣ ಅಂದ್ಬಿಟ್ಟು ನೋಡೋಣ ಹೆಂಗೆ ಹೋಗುತ್ತೆ. ರಾಹುಲ್ ಅವ್ರ ಮನೆ ಹತ್ರ ಹೋಗ್ಬಿಟ್ಟು. ಸೊ ಇನ್ನೊಂದು ಏನಂದರೆ ಪಾಸಸ್ಗಳದ್ದು ನಮ್ಮದು ಸ್ವಲ್ಪ ಲೇಟ್ ಆಗೋಯ್ತು. ಸೊ ಅಲ್ಲಿ ನನ್ನ ಫ್ರೆಂಡು ಶ್ರೀಶೈಲ ಅಂತ ಇದ್ದಾನೆ, ಅವನಿಗೆ ಹೇಳಿ ಇಟ್ಟಿದ್ದೀವಿ ಪಾಸಸ್ಗಳು ಈಸ್ಕೊಳಪ್ಪ ಎಲ್ರದ್ದು ಅಂದ್ಬಿಟ್ಟು. ಸೊ ನಮ್ಮ ಭಯ್ಯ ಹತ್ರನೇ 15 ಪಾಸಸ್ಗಳು, 15 ಎಷ್ಟೋ ಒಂದು 18 ಪಾಸಸ್ಗಳು ಅವ್ರ ಹತ್ರನೇ ಇದೆ, ಶ್ರೀಶೈಲ ಹತ್ರ. ಹೋಗಿ ಈಸ್ಕೊಂಡು ಶಿಸ್ತ ಕಾಲೇಜ್ ಹತ್ರ ಹೋಗೋದು. ಈಗ ಆಲ್ರೆಡಿ ಮಧ್ಯಾಹ್ನದಿಂದ ಫುಲ್ಲು ಫೋನ್ ಮೇಲೆ ಫೋನ್ ಹೊಡಿತವ್ರು ನನಗಂತೂ, ಎಲ್ಲಪ್ಪ ಇದೆಯಾ ಅಂದ್ಬಿಟ್ಟು. ನಾವು ಗೊತ್ತಲ್ಲ, ಲೇಟ್, ಆಲ್ವೇಸ್ ಲೇಟ್ ಬ್ರೋ. ಏನು ಮಾಡೋಕ್ಕಾಗಲ್ಲ, ಅಭ್ಯಾಸ ಆಗೋಗಿದೆ ಅದೊಂಥರ. ಸೊ ಇದು ನಂದೇನು ಫಸ್ಟು ಯೂಟ್ಯೂಬ್ ಚಾನಲ್ ಅಂತ ನಾನೇನು ಹೇಳಲ್ಲ, ಯಾಕಂದ್ರೆ ಆಲ್ರೆಡಿ ಒಂದು ಸಲ ಓಪನ್ ಮಾಡಿ ಯೂಟ್ಯೂಬೆಲ್ಲ ಹೆಂಗೆ ವರ್ಕ್ ಆಗುತ್ತೆ ಏನು ಎತ್ತ ಅಂದ್ಬಿಟ್ಟು ಎಲ್ಲ ಯೋಚನೆ ಮಾಡೋಕ್ಕೆ ಯೂಸ್ ಮಾಡೋಕ್ಕೆ ಹಳೆ ಚಾನಲ್ ಒಂದು ಓಪನ್ ಮಾಡಿದೆ. ಆ ಹಳೆ ಚಾನಲ್ ಈಗೇನು ಯೂಸ್ ಮಾಡಲ್ಲ ಅಂತ ಇಲ್ಲ, ಅದರಲ್ಲೂ ಶಾರ್ಟ್ಸ್ ವೀಡಿಯೋಗಳು ಬರ್ತಾ ಇರುತ್ತೆ. ಸೊ ಈ ಚಾನಲ್ ಹೆಂಗೆ ಓಪನ್ ಮಾಡಿದ್ದೀನಿ, ಸ್ವಲ್ಪ ಪ್ರೋತ್ಸಾಹ ಕೊಡ್ರಿ. ಹಂಗೆ ನಿಮ್ಮ ಸಪೋರ್ಟು ತುಂಬ ಇಂದ ಚಾನಲ್ಲು ಗ್ರೋತ್ ಆಗುತ್ತೆ ನಮ್ಗೆ. ಇವತ್ತು ಇನ್ನೊಂದು 2 ನಿಮಿಷ ರಾಹುಲ್ ಬೈ ಅವ್ರ ಮನೆ. ಇನ್ನೂ ಪ್ರೋ ಆಗಿಲ್ಲ ಗುರು ಲೀಡ್ ಮಾಡೋಕ್ಕೆ, ಎಲ್ಲ ಈಗ ಕಲಿತಾ ಇದ್ದೀನಿ. ಗಾಡಿ ತೊಗೊಂಡು ಎಷ್ಟು ಆಲ್ರೆಡಿ 9 ನೆಕ್ಸ್ಟು ಫೆಬ್ರಿಗೆ ಬಂದರೆ 1 ಇಯರ್ ಆಗುತ್ತೆ ಅಂದ್ಕೊಳ್ಳಿ. ಗಾಡಿ 10 ಮಂತ್ಸ್ ಆಯಿತು ಗಾಡಿ ತೊಗೊಂಡು. ಸೊ ಈ ಹುಟ್ಟಲ್ಲಿ ಐತೆ ನಮ್ಮ ಗಾಡಿ. ರಾಹುಲ್ ಅಣ್ಣ ಇನ್ನೊಂದೇನು ಗೊತ್ತಾಗೋರು ಉರಿಯೋದು ನನಗೆ, ಎಲ್ಲಾದರೂ ಲೇಟ್ ಆಗಿದೆ ಅನ್ನುವಾಗೇ ನಂಗೆ ಜಾಸ್ತಿ ಟ್ರಾಫಿಕ್ಗಳು ಸಿಗ್ತದೆ. ಎಷ್ಟು ಸಲ ನಾನು ಅಬ್ಸರ್ವ್ ಮಾಡಿದ್ದೀನಿ, ಯಾವಾಗಲೂ ಲೇಟ್ ಆಗಿರೋ ಟೈಮಲ್ಲೇ ನಂಗೆ ಟ್ರಾಫಿಕ್ ಸಿಗೋದು. ಆ್ಯಂಡ್ ಇನ್ನೊಂದು ಮೈಕೆಲ್ಲ ಹಾಕ್ಕೊಂಡಿದ್ದೀನಿ, ವಿಡಿಯೋ ಕ್ಲಾರಿಟಿ ಎಲ್ಲ ಹೆಂಗೈತೆ ನನಗೆ ಗೊತ್ತಿಲ್ಲ. ನೋಡ್ಬಿಟ್ಟು ನೀವೇ ಸ್ವಲ್ಪ ಕ್ಷಮೆ ಮಾಡಿರಿ. ನಂಗೆ ಆಡಿಯೋ ಆ್ಯಂಗಲೆಲ್ಲ ಓಕೆ ವಿಡಿಯೋ ಆ್ಯಂಗಲೆಲ್ಲ ಓಕೆ ಅನ್ಕೊತೀನಿ. ಬಟ್ ಸ್ಟಿಲ್ ಅಪ್ಗ್ರೇಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು. ವಿಡಿಯೋ ಕ್ಲಾರಿಟಿ, ಆಡಿಯೋ ಕ್ಲಾರಿಟಿ ಎಲ್ಲ ಅಪ್ಡೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಅಪ್ಗ್ರೇಡ್ ಮಾಡೋಕ್ಕೆ. ಸೊ ಈಗ ರಾಹುಲ್ ಬೈ ಅವ್ರ ಮನೆ ಹತ್ರ ಹೋಗಿ ಸಿಗುವ ಬರ್ರಿ.
ಇದೆ ಗುರು ನಮ್ಮ ಅಣ್ಣವ್ರ ಅಪಾರ್ಟ್ಮೆಂಟು. ಅಪಾರ್ಟ್ಮೆಂಟ್ ಲೊಕೇಶನ್ ಎಲ್ಲ ಹೇಳಲ್ಲ. ಅಣ್ಣ 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 ಎಲ್ಲಿ? ಅಲ್ಲಿ ಅಣ್ಣ ಗಾಡಿ ಹತ್ರ ಇದ್ದಾನೆ. ಅಯ್ಯೋ ಒಳ್ಳೆ ಕತೆ ಗುರು. ಶಿಸ್ತಾಗಿ ಹೋಗ್ಬಿಟ್ಟೀಗ. ಇದ್ದೇ ನೀನು ಲೇಟ್ ಆಗೋಯ್ತಾರೋ. ಸೊ ನಮ್ಮ ಗ್ರೂಪಲ್ಲಿ ಒಬ್ಬ ಮಹಾನ್ ಕಲಾವಿದ ಅಂದರೆ ಇವನೇ ರಾಹುಲ್ ಅಂದ್ಬಿಟ್ಟು. ಇನ್ನೂ ನಮ್ಮ ಗ್ರೂಪಲ್ಲಿ ಎಕ್ಸ್ಟ್ರಾರ್ಡಿನರಿ ಪೀಪಲ್ಗಳಿದ್ದಾರೆ. ಎಲ್ಲರೂ ಒಬ್ರೊಬ್ರಾಗಿ ತೋರಿಸ್ತೀನಿ ಬರ್ರಿ. ಸೊ ಫೈನಲಿ ನಮ್ಮ ಬೈಕ್ನ ನಿಲ್ಲಿಸ್ಬಿಟ್ಟು, ನಮ್ಮ ಸಾರಾನ ನಿಲ್ಲಿಸ್ಬಿಟ್ಟು, ನಮ್ಮ ಸಾವುಕಾರ ರಾಹುಲ್ ಅವ್ರ ಜೊತೆ, ರಾಹುಲ್ ಅವ್ರ ಕಾರಲ್ಲಿ ಬರ್ತಾ ಇದೀವಿ. ಸಾವುಕಾರ ಗುರು ಅದಕ್ಕೆ XUV ಇಟ್ಟೋದೆ ಒಳಗಡೆ. ಅಣ್ಣ ನೋಡು ಇನ್ನೂ ಸೂಪರ್ ಬೈಕ್ ಪ್ಲಾನ್ ಮಾಡ್ತಾವ ನೆಕ್ಸ್ಟ್ ಅಣ್ಣ. ಸೂಪರ್ ಬೈಕ್ ನೋಡು ಈ ತರ ಹೇಳಿದೆ ಗುರು. ನೋಡ್ರಿ XUV ಇಳಿಸಿರೋದು. ಶಿಷ್ಯ ಕೊಡ್ತಾನೆ ದುಡ್ಡನ್ನ. ನನ್ ಕೊಡೋಗಿದ್ರೆ ಯಾಕೆ ಗುರು, ಸೂಪರ್ ಬೈಕ್ ಯಾವ್ದಾರು ಒಂದು ಇಳಿಸ್ಕೊತಿದೆ, ಝೀನೋ 10R ಒಂದು ಇಳಿಸ್ಕೊತಿದೆ. ಇಂಥವ್ರ ಸಾವುಕಾರಿಂದ ನೋಡ್ರಿ ನಾವು ಕಾರಲ್ಲಿ ಬರೋಂಗೆ ಆಗೈತೆ. ಇಂಥ ಸಾವುಕಾರ ಫ್ರೆಂಡ್ಸ್ ಇರ್ಬೇಕು. ಇನ್ನು ನಮ್ಮ ಗ್ರೂಪಲ್ಲಿ ಇದೊಂದು ಪ್ರತಿಭೆ, ಇನ್ನೊಂದು ಪ್ರತಿಭೆ ಎಲ್ಲ ಅಲ್ಲಿ ಕಾಯ್ತಾ ಇದೆ. ಫೋನ್ ಮಾಡ್ತಾವ್ರ ಅಷ್ಟೊತ್ತಿಂದ. ಹೋಗಿದ ತಕ್ಷಣ ಹಾಕತ್ತ ನೋಡ್ರಿ. ಫಸ್ಟ್ ಪುನೀತ್ ಅಂತ ಹೇಳಿದ್ನಲ್ಲ, ಅವ್ನು ಫಸ್ಟ್ ಬಂದು ಏನು ಮರಿ ಅಂತ ಬರ್ತಾನೆ ನೋಡ್ರಿ ನೀವು. ಅಣ್ಣ ಇಲ್ಲಿ ಡಬಲ್ ರೋಡ್ ಕರ್ಕೊಂಬಂದ್ಬಿಟ್ಟು ಚಿಕ್ಕ ರೋಡ್ಗೆ. ಯಾಕಣ್ಣ ಕರ್ಕೊಂಬಂದೆ ಈ ರೋಡ್ಗೆ? ಗುರು ತಲೆ ಕೆಟ್ಬಿಟ್ಟು ಬಂದೆ ಗುರು, ಮರ್ತೇ ಹೋಯ್ತು. ನೋಡ್ರಿ ಸಾವುಕಾರ ಟೈಮ್ ಎಲ್ಲ ನೋಡಲ್ಲ. ಒಳ್ಳೆ ತಾಳಿ ಹಾಕೋಣಂಗೆ ಯಾವಾಗ್ಲೂ ಇದು ಕತ್ತಲೆ ನತಕೊಂಡಿರ್ತಾರೆ. ಅಷ್ಟು ಉಗಿತೀನಿ. ಕಾಲೇಜಿಗೆ ಸೇರ್ಕೊಂಡಾಗಿಂದ ನನ್ನಷ್ಟು ಉಗ್ದಿರೋರು ಯಾರು ಇಲ್ಲ ಇವನ್ಗೆ. ಇದೊಂದು ವಿಷಯಕ್ಕೆ ಗುರು ಇವ್ ನನ್ನ ಹತ್ರ ಉಗಿಸ್ಕೊಳ್ಳೋದು ಯಾವಾಗ್ಲೂ. ಹೋಗುತ್ತಾಗಿದ್ದೀನಿ ಮಗ ಜೋಬಲ್ಲಿ ಇಟ್ಕೊಳಕ್ ಆಗಲ್ಲ ಅಂತ. ನೋಡ್ರಿ ನಾವೆಲ್ಲ ಜೇಬಲ್ಲಿ ಇಟ್ಟಿಲ್ಲ. ನೋಡ್ರಿ ನಂದು ಯಾವಾಗಲೂ ಜೇಬಲ್ಲೇ ಇರುತ್ತೆ ID ಕಾರ್ಡು. ತಿಕ್ದಲ್ಲಿ ಇಟ್ಕೊತೀರ, ಜೋಬಲ್ಲಿ ಇಟ್ಕೊಳಲ್ಲ. ಅದಕ್ಕೆ ಹೋಗುರು ಏತಕ್ಕೆ ಕಾಲೇಜ್ ಪ್ರಿಮಿಸಸ್ಸಲ್ಲಿ ಹಾಕಬೇಕು. ಅದ್ಬಿಟ್ಟು ನೋಡ್ರಿ ಮನೆಯಿಂದನೇ ಎಲ್ಲಿ ಇಟ್ಕೊಳೋದು ನೋಡ್ರಿ. ಸೊ ನೀನೊಂದು 5 ನಿಮಿಷ ನಮ್ಮ ಕಾಲೇಜು 5 ನಿಮಿಷ ನಮ್ಮ ಕಾಲೇಜ್ ಹತ್ರ ರೀಚ್ ಆಗ್ತೀವಿ. ರೀಚ್ ಆಗ್ಬಿಟ್ಟು ಅಲ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಬಾಯ್. ನಮ್ಮ ಕಾಲೇಜು ಇದೊಂಥರ ಇರಪ್ಪ ಮುಚ್ಕೊಂಡು ನಾನು ಅಂದಿಲ್ಲ. ನಮ್ಮ ರಾಹುಲ್ ಬೈದು ತೋರಿಸ್ತಾ ಇರೋದು ನೋಡ್ರಿ. ಇವತ್ತಿನ ಈವೆಂಟ್ ಬ್ರೋದಾವಿದು ಗುರು, ಅದಕ್ಕೆ ಅದೊಂದು ಇದಕ್ಕೇನೆ ಪಾಸ್ ತೊಗೊಂಡಿದ್ದು. ಇಲ್ಲಾಂದರೆ ಸೀರಿಯಸ್ ಆಗೇ ಹೋಗ್ತಾ ಇರಲಿಲ್ಲ. ನಮ್ಮದು ಆ್ಯಕ್ಚುಲಿ ಬೇರೆ ಪ್ಲ್ಯಾನ್ ಇದ್ದಿದ್ದು. ಬ್ರೋದಾವಿ ಬರ್ತಿದ್ದಾನೆ ಅಂತ ಗೊತ್ತಾದ ಮೇಲೇ ನಾವು ಹುಡುಗರೆಲ್ಲ ಪಾಸ್ ತೊಗೊಂಡಿರೋದು. ನೋಡ್ರಿ ಇವತ್ತು ಬೆಳಗ್ಗೆಯಿಂದ ಫುಲ್ ಖಾಲಿ ಹೊಡಿತಿತ್ತಂತೆ ಕಾಲೇಜ್. ಈಗ ನೋಡ್ರಿ ಇದು ನಮ್ದೊಂದು ಗ್ರೂಪು. ನೋಡಿ ಬರ್ರಿ ಇಷ್ಟೇ ನಮ್ಮ ಗ್ರೂಪಲ್ಲಿ. ಹಿಂಗೆ ತೋರಿಸ್ಕೊಂಡು ಇರೋದು ಮಸ್ತ್ ಗುರು. ಏನು ಗುರು ಪಾರ್ಕಿಂಗ್ ಫುಲ್ ಆಗೋಗೈತಲ್ಲೋ. ಈಗ ಇಲ್ಲಿಂದ ನಡ್ಕೊಂಬರೋದು ಗುರು ಮೇಯ್ನ್ ಇರೋದೀಗ. ನಮ್ಮ ಕಾಲೇಜು ಪಾರ್ಕಿಂಗ್ ಒಳ್ಳೆ. ಏನ್ ಮಾಡೋಣ ನೋಡ್ರಿ. ಇಲ್ಲಿ ನೋಡ್ರಿ ಎಷ್ಟು ಗಾಡಿಗಳು ಆ ಕಡೆ ಈ ಕಡೆ ಫುಲ್. ಅಂದ್ರೆ ಬರಲ್ಲ ನಮ್ಮ ಮಗ ಇವನು. ಏನ್ ಹೇಳ್ಬೇಕು ಹೇಳಿ. ನೋಡಿ ನನಗ್ ದಿಂಗ್ತವ ನೀನು. 2:30 ಫೋನ್ ಹಾಕಿರೋದು. 4 ಗಂಟೆಗೆ ಬಂದವನೆ, 4:10ಕ್ಕೆ. ಏನ್ ಮಾಡಕ್ಕಲ್ಲ, ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್. ಅಯ್ಯ ನೀನ್ ಯಾಕೆ ಹೋಯ್ತಿದ್ಯಾ? ಚಿಕ್ಕ ಗಾಡಿನ ಎತ್ಬೇಕು ತಾನೆ. ಅವ್ನು ನನ್ಗೂ ಹೋಗಕ್ಕಾಗಲ್ಲ, ಅವನಿಗೂ ಹೋಗಕ್ಕಾಗಲ್ಲ. ಏನ್ ದೊಡ್ಡ ಗಾಡಿ ಇಟ್ಕೊಂಡು ದೊಡ್ಡ ಗಾಡಿ ಮರ್ಯಾದೆ ಹಾಳು ಮಾಡ್ತೀಯಾ? ನೋಡಿ ಇಂಥವ್ರಿಂದಾನೆ ದೊಡ್ಡ ಗಾಡಿಗಳದ್ದು ಮರ್ಯಾದೆ ಹಾಳಾಗೋದು. ಇವನ್ ಯಾರೋ ಕ್ಯಾಟೋನು. ಆ ಕಡೆ ನೋಡು. ಬಾ ಲೆಫ್ಟಿಗೆ ಬಾ ಆರಾಮಾಗಿ ಬರ್ಬೋದು ಬಾ. ಗಾಡಿ ಅಂತ ಗಾಡಿ ಅಂತ ಮರ್ಯಾದೆ ಅಲ್ಲಪ್ಪ. ಇಲ್ಲಿ ಪಾರ್ಕಿಂಗ್ ಸಿಕ್ತು ಗುರು. ಪಾರ್ಕಿಂಗ್ ಒಳ್ಳೆ ವಾಟರ್ ವಾಶ್ ಆಗುತ್ತೆ. ನಿಲ್ಸು ಕರೆಕ್ಟಾಗೆ. ಇಲ್ಲಿಂದ ವಾಟರ್ ವಾಶ್ ಆಗುತ್ತೆ ನಮ್ಮ ಬೈಯಾದ ಗಾಡಿ. ಈ ಕಾಲೇಜಲ್ಲಿ ಇವ್ರಿಗಿಂತ ಇವಿಯಿಂದ ಹಾಕೋ ಇಲ್ಲಾಕೋ ಇಲ್ಲಿ ಫುಲ್ಲಾ. ಬಾ. ಯಾವ್ದು ಗುರು ಇಲ್ಲಿಂದ ಅಲ್ಲಿವರೆಗೂ ನಡ್ಕೊಂಡು ಹೋಗ್ಬೇಕು. ಒಳ್ಳೆ ರೋದ್ನೆ ಗುರು ನಮ್ದಂತೂ.
ಇಷ್ಟುದು ನಮ್ಮ ಕಾಲೇಜಿಂದ ನಡ್ಕೊಂಬರಕ್ಕೆ ಎಷ್ಟು ಸುಸ್ತಾಗೋಯ್ತದ ಗೊತ್ತಾ. ಪಾರ್ಕಿಂಗ್ ವೇ ಟು ಪಾರ್ಕಿಂಗ್ ಆ್ಯಂಡ್ ಮೇನ್ ಸ್ಟೇಜ್ ಎಲ್ಲ ಕಡೆ ಬೋರ್ಡ್ ಹಾಕೋರೆ ಬಾಯ್ಸ್ ಅಲ್ಲೇ ಹಾಕೋಣ ಬಿಡು ಏನಂತೆ. ಆ್ಯಂಡ್ ಯಾನ್ ಕಿಲ್ಲ 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 ಏನ ಅಲ್ಲೇ ಹೇಳ್ಕೊಬೇಕಿತ್ತು. ಇವ್ರನ್ನೆಲ್ಲ ಹಚ್ಕೊಂಡೆ ಬರ್ಬೋದಿತ್ತಲ್ಲ. ನಡಿ ಇನ್ನು ನೋಡಕ್ ಬರೋಣ. ನಡಿ ನಡಿ ಅಷ್ಟೇ. ನೋಡ್ರಿ ಇದಕ್ಕೆ ಹೇಳೋದು ನಮ್ಮ ಹುಡುಗ ಸಾವ್ಕಾರ ಅಂದ್ಬಿಟ್ಟು. ಕೇಳಪ್ಪ ಪಾರ್ಕಿಂಗ್ ಇಲ್ಲಿ ಅಂತ. ನಡಿ 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 ಬಿ ಗ್ರೌಂಡ್ ಹೋಗಿದ್ ಬಂದ್ಬಿಡೋಣ. ನಡಿ ಓ ಅಲ್ಲೇ ಐತೆ ಕಣ ಕೆಳಗಡೆನಾ. ಸರಿ ನಡಿ ಹೋಗಿದ್ ಬಂದ್ಬಿಡೋಣ. ನೋಡಿ ನಮ್ಮ ಕಾಲೇಜು ಒಂದು ಟೂರ್ ಓಡಿಸ್ತವನು ಇಲ್ಲೇ ನಿಮ್ಗೋಸ್ಕರ. ಇವನು ಗುರು ದೊಡ್ಡ ಮನೆ ಹುಡುಗ ಇವನು. ನೋಡ್ರಿ ಇವ್ರುಗಳು ಅದು ಚೆನ್ನಾಗಿ ವ್ಯೂಗಳು ಸಿಗ್ತೈತ್ಲೋ. ನೋಡ್ರಿ ನಮ್ಮ ಕಾಲೇಜ್ ವೈಬ್ಸ್. ಫೋನ್ ಮಾಡು. ಯಾಕಣ ಈ ಖಾಲಿ ರೋಡ್ ಐತೆ ಅಂತ ಹೇಳಿದ್ರೆ ಸರಿಯಾಗಿ ಇಟ್ಟಾಗೋರು ಮಂಡಿಗೆ ಬಿತ್ತು. ಎಲ್ಲ ಕಡೆ ಫುಲ್ ವೈಬ್ಸ ಗುರು. ಪಾಪ ಪಿ ಯು ಅವ್ರು ನೋಡು ಯೂನಿಫಾರ್ಮ್ ಅಲ್ಲಿ ಬಂದವ್ರು ಇವತ್ತು. ಮಂಡಿಗೆ ಸರಿಯಾಗಿ ಓಡಿಸ್ತಾ ಗುರು. ಸೆಂಟ್ರ್ ರೋಡಲ್ಲಿ ಏನು ಡ್ಯಾನ್ಸು. ಹಂಗೆ ಗೊತ್ತು ಶಿಷ್ಯ ಅಲ್ಲಿ ನಿಲ್ಸೋನೆ ಅಂತ. ಆದ್ರೂ ಹೇಳಿರ್ಲಿಲ್ಲ ಅಂದ್ರೆ ಪಕ್ಕ ಹೋಗಿ ಹೊಡಿತಿದ್ದೆ ನೀನು. ನಾನು ಪಕ್ಕ ಹೋಗಿ ಇಷ್ಟ ನಿಂತಿದ್ಯೋ ಗಾಡಿ. ಎಷ್ಟಲ್ಲಿ ನಿಂತಿರೋದು ಗಾಡಿ. ಫೋನ್ ಮಾಡಿ ಎತ್ತ ಮರ ಕೇಳು. ರೋಹಿತ್ 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 ಅದು ಯಾವ ರೇಂಜಿಗೆ ನಿಲ್ಸಿದೀವಿ. ನಾನು ಕ್ಲಚ್ ಹೊಡೆದ ಫಸ್ಟ್ ಮರ್ತಿದ್ದೆ. ಪಕ್ಕ ಹೆಂಗಾಗಿರೋದು ಗೊತ್ತಾ ಈಗ ಗಾಡಿ. ಎರಡು ಗಾಡಿಗೂ ಡ್ಯಾಮೇಜ್ ಆಗಿರೋದು. ಎಲ್ಲಿದೆ ಪುನೀತಾ? ಬಾ ಹೋಗೋಣ ಅಲ್ಲಿ ಹಿಂದ್ಗಡೆ ಗ್ರೌಂಡ್ಗೆ. ಪಾರ್ಕಿಂಗ್ ಅಲ್ಲೇ ಅಂತ. ಬಾ ಇಲ್ಲಿ ಗಾಡಿಗೆ ಹತ್ಕೋ ಬಾ. ಪಾರ್ಕಿಂಗ್ ಅಲ್ಲೇ. ಇಲ್ಲಿ ಗಾಡಿಗೆ ಹತ್ಕೋ ಬರೋ. ನೀನು ಹಿಂದೆ ತಿರ್ಗೋ ಹಿಂದೆ ತಿರ್ಗೋ. ಸೈಡ್ಗೆ ಹಾಕೋ ಪುನೀತ್. ಪಾರ್ಕಿಂಗ್ ಅಲ್ಲೇ ಪಾರ್ಕಿಂಗ್ ಬರ್ರಿ ಹಂಗೆ ಹೋಗೋಣ. ಸೈಡ್ಗೆ ಹಾಕೋ ಇಲ್ಲೇ ಸೈಡ್ಗೆ ಹಾಕೊಳ್ಳೋ. ಇಲ್ಲೇ ಸೈಡ್ಗೆ ಹಾಕೊಳ್ಳೋ. ಹಿಂದೆ ಗಾಡಿ ಆಯ್ತು. ಒಂದು ನಿಮಿಷ ಇಲ್ಲೇ ನಿಲ್ಸ್ಬಿಡು. ಜನ ಇದ್ದೀರಾ? ಫೋಲ್ಡ್ ಮಾಡ್ರು ಹಿಂಗೆ. ಬ್ಯಾಗ್ ಕೊಡಿಲಿ ಬ್ಯಾಗ್ ಹೆಲ್ಮೆಟ್ ಕೊಡಿಲಿ. ಫೋಲ್ಡ್ ಮಾಡೋದು ಪುನೀತಾ ಸಣ್ಣೋಗಿದ್ಯಾ ಹೋಗ. ಇರ್ಗುರು ಹೋಗ್ತಾ ಇದೀವಿ ಇರ್ರಿ ಆಯ್ತು ಹೋಗ್ತಾ ಇದೀವಿ. ಎಲ್ರು ಕಾರಲ್ಲಿ ತುಂಬ್ಕೊಂಡು ಹೋಗ್ತಾ ಇದೀವಿ. ಇದು ನಮ್ದು ಫುಲ್ಲು ಗ್ಯಾಂಗು. ಇನ್ನೂ ಒಂದು ಮಿಸ್ ಇದೆ. ಪವನ್ ಎಲ್ಲಿದ್ಯಪ್ಪ? ಪವನ್ ಪುನೀತ್ ಇವನು ಪುನೀತಾ ಇವರೇ ಹೇಳಿದ್ದು. ಇವನು ನಮ್ಮ ಗುಡ್ಡೆ ಲವ್ಲಿ ಗುಡ್ಡೆ. ಇಲ್ಲಿ ಚರಣ್. ಇವ್ರು ನಮ್ ರೇವಣ್ಣ. ಹಿಂದ್ಗಡೆ ಕೂತಿರೋ ಬೌನ್ಸ್ ಜೀವನು. ಬೌನ್ಸ್ ಆಗ್ತಾನೆ ಇರ್ತಾನೆ. ಅದ್ರ ಪಕ್ಕ ರೋಹಿತ್. ಇನ್ನೂ ಯಾರು ಮಿಸ್ಸಿಂಗ್ ಇದಾರೆ ನಮ್ಮ ಗ್ರೂಪ್ ಅಲ್ಲಿ. ನಮ್ಮ ತುಮಕೂರು ಹುಲಿನೇ ಮರ್ತೋಗಿದ್ದೀವಿ. ಅವನು ಎಲ್ಲಿದ್ದಾನ ಅವನು? ತುಮಕೂರು. ಪಾಪ ತುಮಕೂರ್ಗೆ ಹೊಟ್ಟೋಗೋನು ಈವೆಂಟ್ಗೆ ಬಾ ಅಂದ್ರೆ. ಇಲ್ಲ ಬ್ರೋ ಸುಮ್ನೆ ತಮಾಷೆಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಸಾಟ ಮಾಡೋಣ. ಅಲ್ಲಿ ಪಾರ್ಕಿಂಗ್ ಜಾಗ ಅಂತ ಇಲ್ಲಿ ಸೆಕ್ಯೂರಿಟಿಗಳು ಅಳ್ತವ್ರ ಅಲ್ಲಿ. ಅಲ್ಲೇ ಒಳಗಡೆ ಬಿಡ್ತಿದ್ದಾರೆ. ಗ್ರೌಂಡ್ ಒಳಗಡೆನೆ ಬಿಡ್ತಿದ್ದಾರೆ. ಪಾರ್ಕಿಂಗ್ ಗ್ರೌಂಡ್ ಒಳಗಡೆನೆ ಬಿಡ್ತಿದ್ದಾರೆ. ಮತ್ತೆ ಎಳಿತಾವನೆ. ಅದು ಮ್ಯಾನರಿಸಮ್ ಅಪ್ಪ. ಸಾವ್ಕಾರ್ ಮಂದಿ ಇರಲ್ಲ. ಯಾವಾಗ? ಹೌದಾ? ನೋಡ್ಲೇ ಇಲ್ಲ. ಹೋಗ್ರು ಪಕ್ಕ ರಿಯಾಕ್ಷನ್ ವಿಡಿಯೋ ಅಂತ ಮಾಡೇ ಮಾಡ್ತಿದ್ದೆ. ಇಲ್ಲಿ ಮೇನ್ ಸ್ಟೇಜ್ ಇಲ್ಲಿ ಹಾಕಿದ್ದಾರೆ. ಇಲ್ಲಿ ಯಾವ ಎಂಟ್ರಿ ಎಕ್ಸಿಟ್ ಕಾಣಿಸ್ತಾ ಇಲ್ಲ ನಮ್ಗೆ. ಎಂಟ್ರಿ ಎಕ್ಸಿಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನೋಡ್ದ ಪುನೀತಾ? ಅಲ್ಲ ಒಂದ್ಸಲ ಒಳಗಡೆ ಹೋದ್ರೆ ಆಚೆ ಕಡೆ ಬರಂಗಿಲ್ವ? ಆರಾಮಾಗಿ ಎಂಟ್ರಿ ಎಕ್ಸಿಟ್. ಇದು ನಮ್ಮ ಇಂಜಿನಿಯರಿಂಗ್ ಗ್ರೌಂಡು. ಮುಕ್ತಾಯರಷ್ಟೇ.
ನಿನ್ನೆ ಒಂದ್ ಒಳ್ಳೆ ಕಾಮಿಡಿ ಆಯ್ತು ಗುರು. ನಮ್ಮ ಪುನೀತ್ ಈ ಗ್ರೌಂಡ್ ಆ ಗ್ರೌಂಡ್ ಅಲ್ಲಿ ಆಲ್ಮೋಸ್ಟ್ ಎಷ್ಟು ಜನ ಅಪ್ಪ ಹಿಡಿತಾರೆ? ಸಾರಿ ಪುನೀತ್ ಅಂದ್ಬಿಟ್ಟು ಮಿಸ್ಟೇಕ್ ಆಯ್ತದೆ. ನಮ್ಮ ಪವನ್ ಈ ಗ್ರೌಂಡ್ ಅಲ್ಲಿ 30,000 ಜನ ಹಿಡಿತಾರೆ ಅನ್ಬಿಟ್ಟು ಹೇಳ್ತಿದ್ದಾನೆ. 30,000 ಜನ ಏನ್ ತಮಾಷೆನ ಗುರು? ಏನಲ್ಲ ಹೆಸರು ಕರೆಕ್ಟ್ ಆಗಿ ಹೇಳಲ್ಲ ಗುರು ನೀನು. ಗುರು ಏನ್ ಹೇಳು ನಿನ್ ಮೇಲೆ ಲವ್? ಬಾಯ್ ಬಿಟ್ಟು ಹೇಳ್ಬಿಟ್ಟಲ್ಲ ಅವನು ವ್ಲಾಗ್ ಮಾಡ್ತಾವನಲ್ಲ, ಬಾಯ್ ನೀಟಾಗಿ ಇದಾಗ್ತಾ ಇಲ್ಲ. ಆದ್ರೂ ನಿಮ್ಮಷ್ಟು ಪ್ರೋ ಇಲ್ಲ ಬಿಡು ಗುರುಗಳೇ.